ಆ ಪ್ರೊಡ್ಯೂಸರ್ಗೆ ನನ್ನ ಪರ್ಫಾರ್ಮೆನ್ಸ್ ಇಷ್ಟ ಆಯ್ತು ಅನ್ಸುತ್ತೆ. ಅವ್ರು ನೋಡಕ್ಕೂ ಎಷ್ಟು ಚೆನ್ನಾಗಿದ್ರಲ್ವಾ. ಮೋಸ ಗೀಸ ಎಲ್ಲ ಇದಾಗಿಲ್ಲ. ನಿನಗೇನು ಅನ್ಸುತ್ತೋ? ಅನ್ಸೋಕು ಅನ್ಸಿದ್ದನ್ನ ಹೇಳೋಕು ಸಮಯ ಅಲ್ಲ ಇದು. ನನ್ನ ಟೆನ್ಷನ್ ನನಗೆ, ನಿಂದೇನೋ ಬೇರೆ ರಾಗ. ನಾನ್ ಕೇಳಿದ್ದು ಪ್ರೊಡ್ಯೂಸರ್ ನನ್ನನ್ನ ಸೆಲೆಕ್ಟ್ ಮಾಡ್ತಾರೋ ಇಲ್ವೋ ಅಂತ. ಮಾಡಿದ್ರೆ ಗ್ಯಾರಂಟಿ ಮಾಡ್ತಾರೆ, ಇಲ್ಲಾಂದ್ರೆ ಇಲ್ಲ. ಇದು ಒಂದು ಉತ್ತರನಾ? ಅಲ್ಲ ಪ್ರಣವ್, ಏನಾಗಿದೆ ನಿನ್ಗೆ? ಯಾಕೆ ಹೀಗೆಲ್ಲ ಆಡ್ತಿದ್ಯಾ? ಯಾಕೋ ಪ್ರೊಡ್ಯೂಸರ್ ಬಿಹೇವಿಯರ್ ಸರಿ ಅನ್ಸ್ಲಿಲ್ಲ ನನಗೆ. ಅವ್ರ ಬಿಹೇವಿಯರ್ ಕಟ್ಕೊಂಡು ನಮಗೇನಾಗ್ಬೇಕು? ನಮಗ್ ಬೇಕಾಗಿರೋದು ಅವ್ರು ಮಾಡ್ತಿರೋ ಸಿನಿಮಾದಲ್ಲಿ ಒಂದು ರೋಲ್. ಅವ್ರೀಗ ನನ್ನನ್ನು ಸೆಲೆಕ್ಟ್ ಮಾಡ್ಬೋದೋ ಇಲ್ವೋ ಅನ್ನೋದೇ ನನ್ನ ಟೆನ್ಷನ್. ನೋಡು ಸ್ವೀಟಿ, ಪ್ರೊಡ್ಯೂಸರ್ ಉತ್ತರ ಕೊಡೋಕ್ಕೆ ಇನ್ನೂ 4 ದಿನ ಟೈಮ್ ಇದೆ. ಅಲ್ಲಿವರೆಗೂ ನಮ್ಮ ಗತಿ ಏನು ಯೋಚನೆ ಮಾಡಿದ್ಯಾ? ಊಟಕ್ಕೂ ಇರೋಕ್ಕೂ ದುಡ್ಡು ಬೇಕಲ್ಲ, ಏನ್ ಮಾಡೋದಂತ? ಪ್ರಣವ್, ಏನು ಟೆನ್ಷನ್ ಮಾಡ್ಕೋಬೇಡ. ಆಂಟಿ ಇದಾರಲ್ಲ, ಅವರೇ ಹೇಳಿದ್ದಾರೆ ನಿನ್ ಕೆಲಸ ಮುಗಿಯೋವರೆಗೂ ಇಲ್ಲೇ ಇರು, ಪರವಾಗಿಲ್ಲ ಅಂತ. ಅಲ್ಲೇ ಹೋಗಿ ಟ್ರೈ ಮಾಡ್ಬೋದಲ್ವಾ? ನೀನಿರ್ಬೋದು, ಹುಡುಗಿ ಅಂತ ಕನ್ಸೆಷನ್ ತೋರಿಸ್ತಾರೆ. ನಾನು ಹೇಗಿರೋಕ್ಕಾಗುತ್ತೆ? ಹುಡುಗರಿಗೆ ಯಾರು ತಾನೇ ಅನುಕಂಪ ತೋರಿಸ್ತಾರೆ? ಟ್ರೈ ಮಾಡೋಣ ಪ್ರಣವ್. ಆಂಟಿನ ನಾನು ಕನ್ವಿನ್ಸ್ ಮಾಡ್ತೀನಿ. ದುಡ್ಡು ಇಲ್ಲದೆ ಇದ್ರೆ ಮಾತೆ ಬಂಡವಾಳ ಇದೆಯಲ್ಲ. ಬಾ ಹೊರಡೋಣ. ಬಾರೋ, ಇನ್ನೂ ಯಾಕೆ ಟೆನ್ಷನ್ ಮಾಡ್ಕೊಂಡು ಕೂತಿದ್ಯಾ? ಚಿಯರ್ ಅಪ್ ಮ್ಯಾನ್. ಗಾದೆ ಮಾತೆ ಇಲ್ವಾ, ಮನ್ಸಿದ್ರೆ ಮಾರ್ಗ ಅಂತ. ಅದನ್ನೇ ಈಗ ಮಾಡೋಣ ಬಾ. ನಡಿ. ಏನ್ ಮನ್ಸೋ ಏನ್ ಮಾರ್ಗೋ, ಗಾಡ್ ನೋಸ್.